ಎಲ್ರಿಗೂ ನಮಸ್ಕಾರ. ಪ್ರೀತಿಯ SSLC ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾನು ಏಪ್ರಿಲ್ 4, 2025 ಆಗಿರ್ತಕ್ಕಂತಹ SSLC ತೃತೀಯ ಭಾಷೆ ಕನ್ನಡ ಫೈನಲ್ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಮತ್ತು ಕೀ ಆನ್ಸರನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಪ್ರಶ್ನೆ ಪತ್ರಿಕೆಯನ್ನು ನೋಡಿ, ಕಾಣಿಸ್ತಾ ಇದೆ. ಇದು 80 ಅಂಕದ ಪ್ರಶ್ನೆ ಪತ್ರಿಕೆಯಾಗಿತ್ತು. ಏಪ್ರಿಲ್ 4, 2025 ತೃತೀಯ ಭಾಷೆ ಕನ್ನಡ. ಹಾಗಾದರೆ ಪ್ರಶ್ನೆ ಪತ್ರಿಕೆಯನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಬಹು ಆಯ್ಕೆಯ ಪ್ರಶ್ನೆ. ಇಲ್ಲಿ 8 ಪ್ರಶ್ನೆ ಇರುತ್ತೆ. ಪ್ರಶ್ನೆ ಅದಕ್ಕೆ 1 ಅಂಕ. ಒಂದು ಪ್ರಶ್ನೆಗೆ 4 ಆಪ್ಷನ್ಗಳಿರ್ತವೆ. ಪ್ರಶ್ನೆ 1, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಸ್ವರಗಳ ಸಂಖ್ಯೆ. ಆಪ್ಷನ್ಸ್ 6, 7, 13, 34. ಕರೆಕ್ಟ್ ಆನ್ಸರ್ 13. ಅದಿಂದ ಅಹವರೆಗಿನ ಅಕ್ಷರಗಳನ್ನು ಸ್ವರಗಳು ಅಂತ ಕರೆಯಲಾಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ, ಅಸತ್ಯ ಈ ಪದದ ವಿರುದ್ಧಾರ್ಥಕ ಪದ. ಆಪ್ಷನ್ಸ್ ಸುಳ್ಳು, ಸತ್ಯ, ಪುಣ್ಯ, ನಿಸತ್ಯ. ಕರೆಕ್ಟ್ ಆನ್ಸರ್ ಸತ್ಯ. ಸತ್ಯ, ಅಸತ್ಯ. ಹಾಗೆ ಮುಂದಿನ ಪ್ರಶ್ನೆ, ನವೆಂಬರ್ 1 ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಈ ವಾಕ್ಯದಲ್ಲಿ ಶಾಲೆಯಲ್ಲಿ ಪದವು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ. ಆಪ್ಷನ್ಸ್ ಪ್ರಥಮ ವಿಭಕ್ತಿ, ತೃತೀಯ ವಿಭಕ್ತಿ, ಪಂಚಮಿ ವಿಭಕ್ತಿ, ಸಪ್ತಮಿ ವಿಭಕ್ತಿ. ಕರೆಕ್ಟ್ ಆನ್ಸರ್ ಸಪ್ತಮಿ ವಿಭಕ್ತಿ. ಅಲ್ಲಿ ಅಂತಕ್ಕಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಲೋಪ ಸಂಧಿಗೆ ಉದಾಹರಣೆಯಾಗಿರುವ ಪದ. ಆಪ್ಷನ್ಸ್ ನೆತ್ತರೊಂದೆ, ದೀಪಾಲಂಕಾರ, ಪೂರ್ವೋತ್ತರ, ಅತ್ಯಂತ. ನೆತ್ತರೊಂದೆ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್. ನೆತ್ತರ ಪ್ಲಸ್ ಒಂದೆ, ನೆತ್ತರೊಂದೆ. ಇಲ್ಲಿ ಓಕಾರ ಬಂದಿದೆ, ಹಾಗೆ ಅಕಾರ ಹೋಗಿದೆ, ನೆತ್ತರ. ಮುಂದಿನ ಪ್ರಶ್ನೆ, ಬರವಣಿಗೆಯಲ್ಲಿ ಪಾರಿಭಾಷಿಕ ಪ್ರಧಾನ ವಿಶಿಷ್ಟ ಅರ್ಥ ಕೊಡುವ ಪದಗಳನ್ನು ಬಳಸಿದಾಗ ಉಪಯೋಗಿಸುವ ಲೇಖನ ಚಿಹ್ನೆ. ಆಪ್ಷನ್ಸ್ ಆವರಣ, ವಾಕ್ಯವೇಷ್ಟನ, ಉದ್ಧರಣ, ಅಲ್ಪವಿರಾಮ. ಕರೆಕ್ಟ್ ಆನ್ಸರ್ ವಾಕ್ಯವೇಷ್ಟನ ಚಿಹ್ನೆ. ಮುಂದಿನ ಪ್ರಶ್ನೆ, ಕಾವ್ಯ ಈ ಪದದ ತದ್ಭವ ರೂಪ. ಆಪ್ಷನ್ಸ್ ಕಬ್ಬ, ಕವಿ, ಕವನ, ಕಾವ. ಕಾವ್ಯ, ಕಬ್ಬ. ಕಬ್ಬ ಕರೆಕ್ಟ್ ಆನ್ಸರ್. ಹಾಗೆ ಪ್ರಶ್ನೆ 7, ಕೆಳಗಿನವುಗಳಲ್ಲಿ ಅಂಕಿತ ನಾಮಕ್ಕೆ ಉದಾಹರಣೆಯಾಗಿರುವ ಪದ. ಆಪ್ಷನ್ಸ್ ಮನೆ, ಕಾವೇರಿ, ವ್ಯಾಪಾರಿ, ಪರ್ವತ. ಅಂಕಿತ ಅಂದರೆ ಇಟ್ಟ ಹೆಸರು, ಹಾಗಾಗಿ ಇಲ್ಲಿ ಕಾವೇರಿ ಅಂತಕ್ಕಂಥದ್ದು ಅಂಕಿತ ನಾಮ. ಕರೆಕ್ಟ್ ಆನ್ಸರ್ ಕಾವೇರಿ. ಮುಂದಿನ ಪ್ರಶ್ನೆ, ತಮ್ಮ ಗ್ರಾಮಕ್ಕೆ ಹೆಚ್ಚು ಬಸ್ಸು ಬರುವುದೆಂದು ತಿಳಿದು ಗ್ರಾಮಸ್ಥರು ಸಂತಸ್ತ ಪಟ್ಟರು. ಇದು ಡ್ಯಾಶ್. ಆಪ್ಷನ್ಸ್ ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ, ಅಲಂಕಾರಿಕ ವಾಕ್ಯ. ಕರೆಕ್ಟ್ ಆನ್ಸರ್ ಮಿಶ್ರ ವಾಕ್ಯ. ಹಾಗೆ ಮುಂದಿನ ಪ್ರಶ್ನೆ, ಸಂಬಂಧಿ ಪದ ಬರೆಯೋದು. ಇಲ್ಲಿ 4 ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 1 ಅಂಕ. ಪ್ರಶ್ನೆ 9, ಹಜರತ್ ಇಮಾಮರ ಪತ್ನಿ ಹಜುಮ್, ಶರೀಫ್ ಸಾಹೇಬರ ಪತ್ನಿ ಡ್ಯಾಶ್, ಫಾತಿಮಾ. ಹಾಗೆ ಪ್ರಶ್ನೆ 10, ಮಂಕುತಿಮ್ಮನ ಕಗ್ಗ, DV ಗುಂಡಪ್ಪ. ರತ್ನನ ಪದಗಳು ಡ್ಯಾಶ್, GP ರಾಜರತ್ನಂ. ಪ್ರಶ್ನೆ 11, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಡ್ಯಾಶ್, ಬಣ್ಣಿಸಬೇಡ. ಪ್ರಶ್ನೆ 12, ಬಸವಣ್ಣ, ಕೂಡಲ ಸಂಗಮದೇವ, ಪುರಂದರದಾಸರು ಡ್ಯಾಶ್, ಪುರಂದರ ವಿಠಲ. ಮುಂದಿನ ಪ್ರಶ್ನೆ, ಒಂದೊಂದು ವಾಕ್ಯದಲ್ಲಿ ಉತ್ತರಿಸುವಿಕೆ. 4 ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 1 ಅಂಕ. ಪ್ರಶ್ನೆ 13, ಶಿಶುನಾಳ ಶರೀಫರ ಗುರುಗಳು ಯಾರು? ಶಿಶುನಾಳ ಶರೀಫರ ಗುರುಗಳು ಗೋವಿಂದ ಭಟ್ಟರು. ಪ್ರಶ್ನೆ 14, ರೈತನು ಹೆಚ್ಚು ಮಳೆ ಎಲ್ಲಿ ಸುರಿಯಬೇಕೆಂದು ಬಯಸುತ್ತಾನೆ? ರೈತನು ಹೆಚ್ಚು ಮಳೆ ಭೈರವ ಬೆಟ್ಟದಲ್ಲಿ ಸುರಿಯಬೇಕೆಂದು ಬಯಸುತ್ತಾನೆ. ಮುಂದಿನ ಪ್ರಶ್ನೆ, ವಿಶ್ವಿನ ಎದೆಯಲ್ಲಿ ಎಂದೆಂದಿಗೂ ನಿಲ್ಲದಂತೆ ಮೊಳಗುತ್ತಿದ್ದ ಪದ ಯಾವುದು? ವಿಶ್ವಿನ ಎದೆಯಲ್ಲಿ ತನ್ನ ಮಗ ಮಹಾಶಿಲ್ಪಿ ಎಂಬ ಪದ ಎಂದೆಂದಿಗೂ ನಿಲ್ಲದಂತೆ ಮೊಳಗುತ್ತಿತ್ತು. ಪ್ರಶ್ನೆ 16, ಕಂಬಳಿ ಹುಳುವಿನ ಆಸೆ ಏನು? ಕಂಬಳಿ ಹುಳುವಿಗೆ ತಾಯಿ ಚಿಟ್ಟೆಯಂತೆ ತೆಳು ರೆಕ್ಕೆ ಪಡೆದು ಮೇಲೆ ಹಾರುವ ಆಸೆ ಇದೆ. ಹಾಗೆ ಮುಂದಿನ ಪ್ರಶ್ನೆ, 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. ಇಲ್ಲಿ 8 ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 2 ಅಂಕ. ಮೊದಲನೇ ಪ್ರಶ್ನೆ, ಮಿನಿಪೋಲಿಸ್ ನಗರದ ಪೊಲೀಸರು ಗೋರೂರರನ್ನು ಹೇಗೆ ಉಪಚರಿಸಿದರು? ವಿದ್ಯಾರ್ಥಿಗಳೇ, ನಾನು ಕ್ವೆಶ್ಚನ್ ಅಷ್ಟು ಓದ್ತಾ ಹೋಗ್ತಾ ಇದ್ದೀನಿ. ಆನ್ಸರ್ನ ಸ್ಕ್ರೀನ್ಶಾಟ್ ತೆಗೆದು ಓದ್ಕೊಳ್ಳಿ. ಹಾಗೆ ಮುಂದಿನ ಪ್ರಶ್ನೆ, ಶರೀಫರು ತಮಗಾದ ದುಃಖವನ್ನು ಕಡಿಮೆ ಮಾಡಿಕೊಂಡ ಬಗೆಯನ್ನು ತಿಳಿಸಿ. ಹಾಗೆ ಪ್ರಶ್ನೆ 19, ಮೋಹನಪುರದ ಸತ್ಯಾಗ್ರಹಿಗಳು ಮಾಡುತ್ತಿದ್ದ ಘೋಷಣೆಗಳು ಯಾವುವು? ಪ್ರಶ್ನೆ 20, ಪೋರ್ಚುಗೀಸರು ಭಾರತೀಯರನ್ನು ಆರ್ಥಿಕವಾಗಿ ಹೇಗೆ ಶೋಷಣೆ ಮಾಡುತ್ತಿದ್ದರು? ಪ್ರಶ್ನೆ 21, ಗೋಪಾಲಕೃಷ್ಣ ಅಡಿಗರು ತಿಳಿಸಿರುವಂತೆ ಯುವ ಜನತೆಯ ಮಂದಿರದಲ್ಲಿ ಯಾರು ಯಾರಿಗೆಲ್ಲ ಸ್ವಾಗತವಿದೆ ಎಂಬುದನ್ನು ವಿವರಿಸಿರಿ. ಪ್ರಶ್ನೆ 22, ಬಣ್ಣ ಬೇರೆಯಾದರೂ ಜೀವರಸ ಒಂದೇ ಎಂಬ ಭಾವನೆ ಭೂಮಿ ತಾಯಿಯ ಕುಡಿಗಳು ಕವನದಲ್ಲಿ ಹೇಗೆ ವ್ಯಕ್ತವಾಗಿದೆ? ಪ್ರಶ್ನೆ 23, ಸ್ವಾತಿ ಮಳೆ ಸುರಿದಾಗ ರೈತನಿಗಾಗುವ ಲಾಭಗಳು ಯಾವುವು? ಪ್ರಶ್ನೆ 24, ಸೋಮೇಶ್ವರ ಶತಕದಲ್ಲಿ ಹೇಳಿರುವಂತೆ ಭಟ ಮತ್ತು ಆಚಾರವಂತನಾಗಲು ಹೊಂದಿರಬೇಕಾದ ಅರ್ಹತೆಗಳನ್ನು ಕುರಿತು ಬರೆಯಿರಿ. ಹಾಗೆ ಮುಂದಿನ ಪ್ರಶ್ನೆ, ಸಂದರ್ಭ ಸಹಿತ ವಿವರಿಸಿರಿ. ಇಲ್ಲಿ 2 ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 3 ಅಂಕ. ಮೊದಲನೇ ಪ್ರಶ್ನೆ,
ನಮ್ಮ ರಾಜ್ಯದ ರಾಜಕಾರಣಕ್ಕೆ ಎಷ್ಟು ಚೆನ್ನಾಗಿ ಅನ್ವಯಿಸುತ್ತದೆ. ಇದನ್ನು ಪ್ರಸ್ತುತ ಈ ವಾಕ್ಯವನ್ನು ಬೀಚಿಯವರು ಬರೆದಿರತಕ್ಕಂಥ ನನ್ನ ಬಯೋಗ್ರಫಿ ಎಂಬ ಕೃತಿಯಿಂದ ಆರಿಸಿದ ನನ್ನ ಪುಸ್ತಕ ಪ್ರಪಂಚ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಬೀಚಿಯವರು ಹೇಳಿದ್ದಾರೆ. ವಿದ್ಯಾರ್ಥಿಗಳೇ, ಆನ್ಸರ್ ಲೆಂದಿ ಇದೆ, ದಯಮಾಡಿ ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಓದ್ಕೊಳ್ಳಿ. ಹಾಗೆ ಮುಂದಿನ ಪ್ರಶ್ನೆ, ಬನ್ನಿರಣ್ಣ ಬನ್ನಿರಲ್ಲ ಬಣ್ಣದಣ್ಣ ತಮ್ಮರು. ಈ ಮಾತನ್ನು ಎಂ ಗೋಪಾಲಕೃಷ್ಣ ಅಡಿಗರು ಬರೆದಿರುವ ನಾವೆಲ್ಲರೂ ಒಂದೇ ಜಾತಿ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ ಮುಂದಿನ ಪ್ರಶ್ನೆ, 5-6 ವಾಕ್ಯಗಳಲ್ಲಿ ಉತ್ತರಿಸೋದು. ಇಲ್ಲಿ 4 ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 3 ಅಂಕ. ಪ್ರಶ್ನೆ 27, ಸೋಮಣ್ಣನು ಕುಲಕರ್ಣಿಯ ಕೃತ್ಯವನ್ನು ಹೇಗೆ ಖಂಡಿಸಿದನು? ಹಾಗೆ ಇದರ ಉತ್ತರವನ್ನು ಕೂಡ ಸ್ಕ್ರೀನ್ಶಾಟ್ ತೆಗೆದು ಓದ್ಕೊಳ್ಳಿ. ಪ್ರಶ್ನೆ 28, ಅಬ್ಬಕ್ಕ ದೇವಿಯು ಸಪ್ತ ಸಮುದ್ರದಾಚೆ ವಿಖ್ಯಾತಳಾದುದು ಹೇಗೆ? ವಿವರಿಸಿರಿ. ಹಾಗೆ ಮುಂದಿನ ಪ್ರಶ್ನೆ, ಬಸವಣ್ಣನವರ ವಚನಗಳಲ್ಲಿ ಕಂಡುಬರುವ ಮೌಲ್ಯಗಳನ್ನು ಕುರಿತು ಬರೆಯಿರಿ. ಪ್ರಶ್ನೆ 30, ಪುರಂದರದಾಸರು ಕಪಟ ಭಕ್ತಿಯ ಆರಾಧಕರನ್ನು ಅಣಕಿಸಿರುವ ಬಗೆಯನ್ನು ಏಕೆ ಮೆಚ್ಚುವಿರಿ? ವಿವರಿಸಿರಿ. ಮುಂದಿನ ಪ್ರಶ್ನೆ, ಕವಿಗಳ ಸಾಹಿತಿಗಳ ಕಾಲ ಜನ್ಮಸ್ಥಳ ಕೃತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯೋದು. ಇಲ್ಲಿ 2 ಕವಿ ಕೃತಿ ಪರಿಚಯ ಇರುತ್ತೆ. ಪ್ರಶ್ನೆಯೊಂದಕ್ಕೆ 3 ಅಂಕ. ಪ್ರಶ್ನೆ 31, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಇನ್ನೊಂದು 32, KS ನಿಸಾರ್ ಅಹಮದ್. ಮುಂದಿನ ಪ್ರಶ್ನೆ, ಗಾದೆ ಮಾತನ್ನು ವಿಸ್ತರಿಸಿ ಬರೆಯೋದು. ಇಲ್ಲಿ 2 ಗಾದೆ ಮಾತನ್ನು ಕೊಡಲಾಗಿದೆ. ಯಾವುದಾದ್ರೂ ಒಂದು ಗಾದೆ ಮಾತನ್ನು ಬರೀಬೇಕು. ಪ್ರಶ್ನೆಯೊಂದಕ್ಕೆ 3 ಅಂಕ. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು. ಈ 2 ಗಾದೆ ಮಾತುಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಈಗಾಗಲೇ ಮಾಡಿದ್ದೀನಿ. ದಯವಿಟ್ಟು ಯಾರಿಗೆ ಅವಶ್ಯಕತೆ ಇದೆಯೋ ಚೆಕ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ, 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇಲ್ಲಿ 2 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಈ 2 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕು. ಪ್ರಶ್ನೆಯೊಂದಕ್ಕೆ 4 ಅಂಕ. ಪ್ರಶ್ನೆ 34, ಗಾಂಧೀಜಿಯವರು ಕೊಡಗಿನಲ್ಲಿ ತಂಗಿದ್ದಾಗ ನಡೆದ ಸಂಗತಿಗಳನ್ನು ಕುರಿತು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಮುಂದಿನ ಪ್ರಶ್ನೆ, ಕೊಡಗಿನ ಗೌರಮ್ಮನವರ ಸಾಹಿತ್ಯ ಸೃಷ್ಟಿಗೆ ಪೂರಕವಾದ ವಿಚಾರಗಳನ್ನು ಕುರಿತು ಬರೆಯಿರಿ. ಇಲ್ಲಿ 2 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಈ 2 ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಈ 2ರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕಾಗುತ್ತೆ. ನೀವು ಈಗಾಗಲೇ ಬರೆದಿದ್ದೀರಾ, ರಿಸಲ್ಟು ಕೂಡ ಬಂದಿದೆ. ಆದರೆ ಯಾರು ಎಕ್ಸಾಮ್ಗೆ ಕೂತ್ಕೊಂಡಿರ್ತಿರೋ ನೆಕ್ಸ್ಟು ಅವರಿಗೋಸ್ಕರ ನಾನು ಈ ವಿಡಿಯೋವನ್ನು ಹಾಕ್ತಾಯಿದ್ದೀನಿ. ಹಾಗೆ ಮುಂದಿನ ಪ್ರಶ್ನೆ, ಪದ್ಯ ಭಾಗ ಪೂರ್ಣ ಮಾಡೋದು. ಕಣ್ದಿಟ್ಟಿ ಡ್ಯಾಶ್ ಡ್ಯಾಶ್ ನನ್ನ ಮತಿ. ಇಲ್ಲಿ 2 ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. 1 ಪ್ಯಾರಾಗ್ರಾಫನ್ನು ಬರೀಬೇಕು. ತಪ್ಪಿಲ್ಲದಂತೆ ಪದ್ಯದ ಹೆಸರೇನು, ಪದ್ಯದ ಲೇಖಕರು ಯಾರು ಅಂತ ಬರೆದ್ರೆ ನಿಜವಾಗ್ಲೂ ನಿಮಗೆ 4 ಅಂಕ ಸಿಗುತ್ತೆ. ವಿದ್ಯಾರ್ಥಿಗಳು 2 ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ ನೋಡಿ. ಈ 2ರಲ್ಲಿ 1 ಪ್ಯಾರಾಗ್ರಾಫನ್ನು ಬರೀಬೇಕಾಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ, ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸೋದು. ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಡಲಾಗಿದೆ. ಹಾಗೆ ಪ್ರಶ್ನೆಗಳನ್ನು ಕೂಡ ಕೊಟ್ಟಿರ್ತಾರೆ. 1 ಅಂಕದ 4 ಪ್ರಶ್ನೆನ ಕೊಟ್ಟಿರ್ತಾರೆ ನೋಡಿ. ಈ ಪ್ಯಾಸೇಜನ್ನು ಓದ್ಕೊಳ್ಳಿ. ಈ ಪ್ಯಾಸೇಜ್ ಮೇಲೆ ನೋಡಿ 4 ಪ್ರಶ್ನೆನ ಕೊಟ್ಟಿದ್ದಾರೆ, 1 ಅಂಕದ್ದು. ಉತ್ತರಗಳನ್ನು ಕೂಡ ನೀಡಲಾಗಿದೆ. ಆದರೆ ನೀವು ಎಕ್ಸಾಮಲ್ಲಿ ಏನು ಮಾಡಬೇಕು ಅಂದರೆ ಮೊದಲು ಪ್ರಶ್ನೆಗಳನ್ನು ಏನು ಕೊಟ್ಟಿದ್ದಾರೆ ಓದ್ಕೊಳ್ಳಿ, ಆಮೇಲೆ ಪ್ಯಾಸೇಜನ್ನು ಓದಿ. ಹಾಗೆ ಮುಂದಿನ ಪ್ರಶ್ನೆ, ಪ್ರಬಂಧ ಬರವಣಿಗೆ. ಇದು 4 ಅಂಕದ ಪ್ರಶ್ನೆಯಾಗಿರುತ್ತೆ. 2 ಪ್ರಬಂಧವನ್ನು ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದನ್ನು ಬರೀಬೇಕು. ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಯೋಗ ಶಿಕ್ಷಣದ ಮಹತ್ವ. ಹಾಗೆ ಮುಂದಿನ ಪ್ರಶ್ನೆ, ಪತ್ರಲೇಖನ. ನಿಮ್ಮನ್ನು ಚಿತ್ರದುರ್ಗದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಸಂಜಯ್ ಎಂದು ಭಾವಿಸಿಕೊಂಡು ಮುಂದಿನ ವ್ಯಾಸಂಗಕ್ಕಾಗಿ ನಿಮ್ಮ ವರ್ಗಾವಣೆ ಪ್ರಮಾಣ ಪತ್ರವನ್ನು ಕೋರಿ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಒಂದು ಮನವಿ ಪತ್ರವನ್ನು ಬರೀಬೇಕು. ಇಲ್ಲಿ ನಿಮ್ಮ ಹೆಸರು ಸಂಜಯ್, ಸರ್ಕಾರಿ ಪ್ರೌಢಶಾಲೆ ಚಿತ್ರದುರ್ಗ. ನೀವು ಯಾರಿಗೆ ಬರೀತಾ ಇದ್ದೀರಾ ಅಂದರೆ ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ಚಿತ್ರದುರ್ಗ, ಇವ್ರಿಗೆ ಬರೀತಿದ್ದೀರ. ವಿಷಯ ಏನು ಅಂದರೆ ಮುಂದಿನ ವ್ಯಾಸಂಗಕ್ಕಾಗಿ ವರ್ಗಾವಣೆ ಪತ್ರವನ್ನು ಕೋರಿ ಅರ್ಜಿ ಅಂತ ಬರೀಬೇಕಾಗತ್ತೆ. ಈ ರೀತಿಯ ಪತ್ರಲೇಖನಗಳನ್ನು, ಸಾಕಷ್ಟು ಪತ್ರಲೇಖನಗಳನ್ನು ತಿಳಿಸ್ತಿದ್ದೀನಿ. ವಿದ್ಯಾರ್ಥಿಗಳೇ, ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪತ್ರಲೇಖನಗಳ ಮಾಹಿತಿಯ ವಿಡಿಯೋಗಳಿದ್ದಾವೆ, ಅವುಗಳನ್ನು ನೋಡಿ ತಿಳಿದುಕೊಳ್ಳಿ. ಹಾಗೆ ಮುಂದಿನ ಪ್ರಶ್ನೆ, ನಿಮ್ಮನ್ನು ಚಿಕ್ಕಬಳ್ಳಾಪುರದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಸಾಹಿತ್ಯ ಎಂದು ಭಾವಿಸಿಕೊಂಡು ನಿಮ್ಮ ವಿದ್ಯಾಭ್ಯಾಸದ ಪ್ರಗತಿಯನ್ನು ಕುರಿತು ಬೆಂಗಳೂರಿನಲ್ಲಿರುವ ಸುಮಿತ್ರಾ ಎಂಬ ಹೆಸರಿನ ನಿಮ್ಮ ತಾಯಿಗೆ ಒಂದು ಪತ್ರವನ್ನು ಬರೀಬೇಕು. ಇದು ಪರ್ಸನಲ್ ಲೆಟರು. ನಿಮ್ಮ ಹೆಸರು ಸಾಹಿತ್ಯ, ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಚಿಕ್ಕಬಳ್ಳಾಪುರ. ನೀವು ನಿಮ್ಮ ತಾಯಿಗೆ ನಿಮ್ಮ ವಿದ್ಯಾಭ್ಯಾಸದ ಪ್ರಗತಿಯ ಕುರಿತು ನೀವು ಪತ್ರವನ್ನು ಬರೀತಿದ್ದೀರಾ. ನಿಮ್ಮ ತಾಯಿಯ ಹೆಸರು ಸುಮಿತ್ರಾ ಚಿಕ್ಕಬಳ್ಳಾಪುರ. ಹಾಗೆ
ನೋಡಿ, ಪತ್ರಲೇಖನಗಳು ಯಾವ ರೀತಿ ಇರಬೇಕು, ಎಷ್ಟು ಅಂಕಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ವಿದ್ಯಾರ್ಥಿಗಳ ಇಲ್ಲಿವರೆಗೆ ನಾನು SSLC 2025 ಫೈನಲ್ ಎಕ್ಸಾಮ್ನ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಹಾಗೂ ಕೀವತ್ರಗಳ ವಿಡಿಯೋನ ಹಾಕಿದ್ದೀನಿ. ಯಾರ್ಯಾರು ನೋಡಿಲ್ವೋ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹಾಗೆ ಯಾರಿಗೆ ಅವಶ್ಯಕತೆ ಇದೆಯೋ ದಯಮಾಡಿ ಅವರಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.